ನೀವ್ಯಾರು ಈ ಥರ ಎಲ್ಲ ಓಡ್ಸೋಕೆ ಹೋಗ್ಬೇಡ್ರಿ. ಪವರ್ ಇದೆಯಾ? ಎಲ್ಲೋ ಬರ್ತಾಯಿದೆಯಲ್ಲ ಅಪ್ಪ, ನನ್ನ ಜನಕ್ಕೆ ಏನು ಸಿಕ್ಸ್ ಸೆನ್ಸು ಅಪ್ಪ. ಇಲ್ಲ ನಮಸ್ಕಾರ ಗೈಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಮೊದಲು ಪೆಟ್ರೋಲ್ ಹಾಕ್ಸ್ಕೊಬೇಡ ಬನ್ನಿ ಇಲ್ಲಿ. ಪವರ್ ಇದೆಯಾ? ಸಿಗ್ನಲ್ ಸಿಗಲ್ಲ ಏರ್ಟೆಲ್ಲು ನನ್ನ ಕಡೆ. 20 ನಿಮಿಷ ಆಯ್ತು ಇಲ್ಲೇ ಫೋನ್ಪೇ ಮಾಡೋಷ್ಟೊತ್ತಿಗೆ. ವಾವ್, ಕಿಯಾ ಕಾರ್ನಿವಲ್ ಬ್ರೋ. ಸೇಲೇ ಆಗಲ್ಲ ಅನ್ನತ್ತಪ್ಪ ಕಾರು, ಯಾಕೋ ಈಗ ಹೊಸ ಬ್ರ್ಯಾಂಡ್ ಬಂದು ಈಗ ಕಿಯಾದಲ್ಲಿ ನೀವು ಜಾಸ್ತಿ ಸೇಲ್ಸ್ ನೋಡಿದ್ದೆ ಸೆಲ್ಟಾಸ್ ಆದಮೇಲೆ ಈ ಕಾರ್ನಿವಲ್ ಆಗಲಿ ಆಮೇಲೆ ಈ ಸೋನೆಟ್ ಆಗಲಿ ಅಷ್ಟೊಂದು ಸೇಲ್ಸ್ ಕಾಣಲಿಲ್ಲ. R15M ಅದ್ರ ಒರಿಜಿನಲ್ ಲಾಂಚ್ಗಿಂತ ಮುಂಚೆನೇ ಡೀಲರ್ಶಿಪ್ಸಿಗೆ ಆಲ್ರೆಡಿ ರೀಚ್ ಆಗ್ತಿದೆ ವೆಹಿಕಲ್ಲು. ಆಲ್ರೆಡಿ ಸ್ಪೈ ಇಮೇಜಸ್ ಎಲ್ಲ ಶಾರ್ಟ್ ಆಗಿದೆ. ಸೇಮ್ ಒಳ್ಳೆ ಜೆರಾಕ್ಸ್ R7 ಇದ್ದಂಗೆ ಇದೆ. R7 ಇನ್ಸ್ಪೈರ್ಡ್ ಮೇಲೆ ಮಾಡಿರೋದು ಈ ವೆಹಿಕಲ್ನ. ರೇರ್ ಡಿಸೈನೆಲ್ಲ ಹಳೆ R15 ಥರನೇ ಇದೆ, ಆದರೆ ಫ್ರಂಟಲ್ಲಿ ಲೈಟೆಲ್ಲ ಮುಂಚೆ ಡ್ಯೂಯಲ್ ಪಾಡ್ ಇದ್ದಿದ್ದು ಇವಾಗ ಸಿಂಗಲ್ ಪಾಡ್ ಮಾಡಿದ್ದಾರೆ. ಸೆಂಟ್ರಲ್ ಹಾಕ್ಬಿಟ್ಟು ಸೈಡಲ್ಲಿ 2 LED DRLs ಕೊಟ್ಟಿದ್ದಾನೆ ಗಾಡಿಗೆ. ಒಂಥರ ಚೆನ್ನಾಗಿದೆಯಪ್ಪ. ಅದ್ರಲ್ಲಿ ವೈಟ್ ಕಲರು ವಿತ್ ಬ್ಲೂ ರಿಮ್ಸ್ ಅಂತೂ ಬೆಂಕಿಯಾಗಿದೆ ಗಾಡಿ ಅದು. ಹೋಗಿ ಅಂಕಲ್ ಬೇಗ, ಚಿಲ್ಲಾಗಿ ಹೋಗ್ತವ್ರು ಅಂಕಲ್ಲು. ಏನು ಶೋರೂಮ್ಗಳು ಇಲ್ಲ, ಏನಕ್ಕೆ ಶೋರೂಮ್ಗಳು ಇಲ್ಲಿ TVS ಶೋರೂಮು, ಆಮೇಲೆ ಮಹೀಂದ್ರ ಶೋರೂಮ್ ಇದೆ ಮುಂದೆ, ಅದಾದಮೇಲೆ ಹೀರೋ ಶೋರೂಮು, ಹೋಂಡಾ ಶೋರೂಮು, ಬಜಾಜ್ ಶೋರೂಮು, ಎಲ್ಲ ಶೋರೂಮ್ಗಳು ಒಂದೇ ಕಡೆ ಗುಡ್ಡೆ ಹಾಕ್ಬಿಟ್ಟವ್ರು ಇಲ್ಲಿ. ಇವನ್ ಎಲೆಕ್ಟ್ರಾನಿಕ್ ಸಿಟಿಲೂ ಅಷ್ಟೇ ಹಂಗೆ ಇರೋದು ಎಲ್ಲನೂ. ವಾವ್ ಬ್ರಾ, ಏನು ಬ್ರಾ ಇಂಡಿಕೇಟ್ರ್ ಹಾಕಲ್ಲ ಬ್ರಾ, ಸುಮ್ಮನೆ ಏನೋ ಲೆಫ್ಟು ರೈಟಿಗೆ ಎಳೆದ್ಬಿಟ್ರೆ. ಓ ಟ್ರಾಫಿಕ್ಕಾ ಇಲ್ಲಿ 24 ಗಂಟೆ ಟ್ರಾಫಿಕ್ ಆಗಿದೆ ಇಲ್ಲಿ. ನಾನು ಯಾವಾಗ ಬರ್ತೀನಿ ಆವಾಗಲೇ ಟ್ರಾಫಿಕ್ ಇಲ್ಲಿ. ಸೊ ನಂಗೆ ಇನ್ನೊಂದು ಖುಷಿಯಾದ ವಿಚಾರ ಏನು ಅಂದರೆ, ನಮ್ಮ ಫ್ರೆಂಡ್ಸು ಗಾಡಿ ತಗೊಳ್ತವ್ರೆ ಇಬ್ಬರು. ನನ್ನ ದೋಸ್ತು ಒಬ್ಬ ಸೆಪ್ಟೆಂಬರ್ 1 ಲಾಂಚ್ ಆಗ್ತಿರೋ ಕ್ಲಾಸಿಕ್ 350ನ ಬುಕ್ ಮಾಡ್ತಿದ್ದಾನೆ. ಸೊ ಅದು ಅಪ್ಗ್ರೇಡೆಡ್ ವರ್ಷನ್ ಆಫ್ ನಾರ್ಮಲ್ ಕ್ಲಾಸಿಕ್ 350. ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ಅಂದರೆ ಲಾಂಚ್ ವಿಡಿಯೋ. ಆಮೇಲೆ ಇನ್ನೊಂದು ಬಂದುಬಿಟ್ಟು ನಮ್ಮ ಫ್ರೆಂಡ್ ಒಬ್ಬ RC 200 ತೊಗೊತಿದ್ದಾನೆ BS6. ಆಮೇಲೆ ನನ್ನ ಫ್ರೆಂಡು ಇನ್ನೊಬ್ಬ ಡ್ಯೂಕ್ 200 ತೊಗೊಂಡ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನೋಡಿ, ಆ ವಿಡಿಯೋದಲ್ಲಿ ಇದೆಯಲ್ಲ ರಜತ್ ಅಂತ, ಅವರೇ ತೊಗೊಂಡಿದ್ದು. ಸೊ ಎಲ್ಲ ಒಂದೊಂದು ತೊಗೊಳ್ತಾರಪ್ಪ. ನಾನು ಒಂದು ತೊಗೋಬೇಕು, ಆದರೆ ಸ್ವಲ್ಪ ಲೇಟು. ನನಗಿರೋ ಪ್ಲ್ಯಾನ್ ಅಂದರೆ, ನನಗೆ ಮೈಲೇಜ್ ಬೇಕು. ಮೈಲೇಜ್ ನನಗೇನು ತಲೆನೋವು ಇಲ್ಲ, ಆದರೆ ಪವರ್ ಬೇಕು. ಅಂದರೆ ನನಗೆ ತುಂಬ ಇಷ್ಟ ಗಾಡಿ ಅಂದರೆ 650. ಅದು ನಂಗೆ ಕಾಂಟಿನೆಂಟಲ್ಗಿಂತ ಇಂಟರ್ಸೆಪ್ಟರ್ ನಂಗೆ ತುಂಬ ಇಷ್ಟ. 650 R15 ತೊಗೊಳೋಣ ಅನ್ನಿಸ್ಬಿಟ್ಟಿದೆ. ಆದರೆ ಒಂದು ಮೇಯ್ನ್ ಕಂಡೀಷನ್ ಅಂದರೆ ನಮ್ಮ ಡ್ಯಾಡಿ ಅವರು ಓಡಿಸ್ಬೇಕು ಅಂತ ಹೇಳ್ತಿದ್ದಾರೆ. R15 ಎಲ್ಲ ಅವ್ರಿಗೆ ಓಡ್ಸೋಕ್ಕಾಗಲ್ಲ ಗುರು. ಅಂದರೆ ಸ್ವಲ್ಪ ಅಗ್ರೆಸಿವ್ ರೈಡಿಂಗ್ ಪೊಸಿಷನ್ ಇದೆಯಲ್ಲ, ಚಾನ್ಸೇ ಇಲ್ಲ ಅವ್ರಿಗೆಲ್ಲ. ಈಗ ಅವರೆಲ್ಲ ಆಫೀಸಿಗೆ ತೊಗೊಂಡೋಗ್ತಾರೆ ಅಂದರೆ ಅಷ್ಟೇ ಒಂದು 10 ಕಿಲೋಮೀಟ್ರ್ ಆಗ್ತಿದ್ದಂಗೆ ಬೆನ್ನೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ತಗೋಬೇಕು ನಾನು. ಏನು ಸಿಗೋದು ಬಿಡ್ತಾನೆ ಅಪ್ಪ, ನನ್ನ ಜನಕ್ಕೆ ಏನು ಸಿಕ್ಸ್ ಸೆನ್ಸು ಅಪ್ಪ. ಇಲ್ಲ ದಿನ ಬಂದು ಅಭ್ಯಾಸ ಆಗೋಯ್ತೋ ಏನೋ, ಸಿಗ್ನಲ್ಲೇ ಬಿಟ್ಟಿಲ್ಲ, ಆಲ್ರೆಡಿ ಟರ್ನ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಲೈಟ್ ಬರ್ತಿದೆ. ನೆಕ್ಸ್ಟ್ ಲೆವೆಲ್ ಗುರು ನೀವಲ್ಲ. ಸ್ವಲ್ಪ ರಶ್ ಮಾಡೋಣ. ಇಲ್ಲಲ್ಲ ಏನು ಗುರು ರಶ್ ಮಾಡೋದು.
ಡಾಡ್ಜಿಂಗ್ ಕುಮಾರ್. ಏನೇ ಟ್ರಾಫಿಕ್ ಇದ್ರೆ ಮಜಾ ಅಪ್ಪ, ಸ್ವಲ್ಪ ಡಾಡ್ಜ್ ಮಾಡ್ಬೋದು ಅಂತ. ಆದರೆ ಈ ಥರ ಎಲ್ಲ ನೀವು ಓಡ್ಸೋಕೆ ಹೋಗ್ಬೇಡ್ರಿ. ಓ ಅಣ್ಣ, ಇಂಡಿಕೇಟ್ರ್ ಹಾಕೊಂಬರೋಣ, ಸುಮ್ಮನೆ ತಿರುಗಿಸ್ಕೊಂಬಿಟ್ರೆ ಚಕ್ರನ. ನೀವ್ಯಾರು ಈ ಥರ ಎಲ್ಲ ಓಡ್ಸೋಕೆ ಹೋಗ್ಬೇಡ್ರಿ. ರೆಸ್ಪಾನ್ಸಿಬಿಲಿಟಿ ಆಗಿ ಓಡಿಸಿ ಗಾಡಿಗಳನ್ನು ದಯವಿಟ್ಟು. ಹಿಮಾಲಯನೂ ಕೇಳಿದೆ ಗುರು ನಮ್ಮ ಡ್ಯಾಡಿ ನೋಡ್ಬಿಟ್ಟು ಫ್ರಂಟಿಂದ, ಇದೇನ ಇದು TVS XLನ ಹೈಟ್ ಮಾಡಿಸ್ಬಿಟ್ಟವ್ರೆ ಅಂದ್ಬಿಟ್ರು ನಮ್ಮ ಡ್ಯಾಡಿ ನಮ್ಮಮ್ಮ ಸೇರ್ಕೊಂಡು. ಸೊ ಅವ್ರಿಗೆ ಅಷ್ಟೊಂದು ಸೂಟ್ ಆಗಲ್ವಲ್ಲ ಆ ಗಾಡಿ, ಅವ್ರು ಆಫೀಸ್ಗೆ ತಗೊಂಡೋಗ್ತಾರೆ ಅದಕ್ಕೆ. ಆದರೆ ನನಗೆ ಇಂಟರ್ಸೆಪ್ಟರ್ ಅಂತೂ ಫಸ್ಟ್ ಟೈಮ್ ನೋಡಿದಾಗಲೇ ಫ್ಲ್ಯಾಟ್ ಆಗೋದೆ ಆ ಗಾಡಿಗೆ. ಸೊ ಗಾಡಿ ಕೊಡಿಸಿ ಅಂತ ಕೇಳಿದೆ. ನಮ್ಮ ಡ್ಯಾಡಿ ಇದೇನೋ ಹಿಂಗೈತೆ ಇದು ಅಂತ ಹೇಳಿದ್ರು. ಅಂದರೆ ರಾಯಲ್ ಎನ್ಫೀಲ್ಡ್ ಅನ್ಸೋದೇ ಇಲ್ಲ ಆ ಗಾಡಿ ನೋಡಿದ್ರೆ ಅಂದರು. ಒಂದು ದಿವಸ ರೈಡ್ ಮಾಡಿದ್ರು ನೋಡಿದ್ರು, ಹಬ್ಬ ತಗೊಂಡ್ರೆ ಇದೇ ಗಾಡಿ ತಗೋಬೇಕಂತ ಫಿಕ್ಸ್ ಆಗೋದ್ರು. ನನಗೂ ಸಿಕ್ಕಿದ್ದೆ ಚಾನ್ಸು. ಆದರೆ ನಾನು ಇವಾಗಲೇ ಕೊಡಿಸಿ ಅಂತ ನಾನೇನು ಹೇಳೋಕ್ಕೆ ಹೋಗ್ತಿಲ್ಲ ಅವ್ರಿಗೆ. ಎಲ್ಲೋ ಬರ್ತಾಯಿದ್ದಲ್ಲಿ ನಾನು ಇವಾಗಲೇ ಕೊಡಿಸಿ ಅಂತ ಹೇಳೋಕ್ಕೆ ಹೋಗಲ್ಲ ಅವ್ರಿಗೆ. ಕೊಡಿಸ್ಬೇಕಂದಾಗ ಅವರೇ ಕೊಡಿಸ್ತಾರೆ. ಅದಕ್ಕೆ ನಾನೇನು ಹಠ ಮಾಡ್ತಿಲ್ಲ ಅವ್ರ ಹತ್ರ ಅಷ್ಟೊಂದು. ಹಠ ಮಾಡೋಂಗಿದ್ದಿದ್ರೆ ಟೈಮೇ ಬೇರೆ ಬಾಗುರು. ಹೋಗೋಣ. ಇದೇನು ಇಷ್ಟೊಂದು ಟ್ರಾಫಿಕ್ ಇಲ್ಲಿ ಇವತ್ತು? ಹೋಗೋಣ, ಒದ್ದಾಡ್ತವನು ಹೋಗೋಕ್ಕೆ. ನನಗೆ ಯಾವಾಗಲೂ ಒಂದು ಅನ್ಸುತ್ತಪ್ಪ, ಈ 2 ವೀಲರ್ ಓಡಿಸ್ಬೇಕಾದ್ರೆ ಓಡಾಡೋರ್ ಕಂಡ್ರೆ ಸಿಟ್ಟು ಬರ್ತೈತೆ. ಅಂದರೆ ಜೋರಾಗಿ ಹೋಗ್ಬೇಕಾದ್ರೆ ಸಡನ್ನಾಗಿ ಪಾಸ್ ಆಗ್ತಾರೆ. ಕಾರ್ ಓಡಿಸ್ಬೇಕಾದ್ರೆ 2 ವೀಲರ್ ಕಂಡ್ರೆ ಕೋಪ ಬರುತ್ತೆ. ಅಯ್ಯೋ ದೇವ, ಒಳ್ಳೆ ಕತೆ. ಹಿಂಗೆಲ್ಲ ಹೋಗ್ತಾರಲ್ಲ, ನಾವು ಹಂಗೆಲ್ಲ ಎಮರ್ಜೆನ್ಸಿ ಇದ್ದಾಗ ಮಾಡಲೇಬೇಕಾಗುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ.